ಅಲ್ಲಿ ಕುಮಾರಸ್ವಾಮಿಗೆ ಕೇಂದ್ರ ಮಂತ್ರಿಗಿರಿ, ಇಲ್ಲಿ ಚಲುವರಾಯಸ್ವಾಮಿಗೆ ಟೆನ್ಷನ್. ಕೇಂದ್ರ ಕೃಷಿ ಖಾತೆ ಮೇಲೆಯೇ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಎಚ್ಡಿಕೆ ಕೃಷಿ ಮಂತ್ರಿ ಆದ್ರೆ ರಾಜ್ಯದ ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರಿಗೆ ಮುಖಭಂಗ ಆಗುತ್ತೆ. ಸದ್ಯ ಹಾವು ಮುಂಗಸಿ ಅಂತಿರುವಂತಹ ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಈ ಹಿಂದೆ ಪ್ರಾಣ ಸ್ನೇಹಿತರಾಗಿದ್ದಂತಹ ಉಭಯ ನಾಯಕರಿಂದ ಬದ್ಧವೈರಿಗಳಾಗಿ ಅವರು ಕನ್ವರ್ಟ್ ಆಗಿದ್ದಾರೆ. ಸಿಎಂ ಬಳಿ ಖಾತೆ ಬದಲಾವಣೆಗೆ ಚಲುವರಾಯಸ್ವಾಮಿ ಅವರು ಏನಾದರೂ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದೇ ವಿಚಾರವಾಗಿ ಮಂಡ್ಯ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಕೇಂದ್ರ ಕೃಷಿ ಸಚಿವ ಸ್ಥಾನದ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ರಾಜ್ಯದ ಕೃಷಿ ಸಚಿವರು ಚಲುವರಾಯಸ್ವಾಮಿ. ಇರಿಸು ಮುರುಸು ತಪ್ಪಿಸಿಕೊಳ್ಳೋದಕ್ಕೆ ಖಾತೆ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಈ ಬಗ್ಗೆ ಮಂಡ್ಯದಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿ ಆಯ್ತು, ಸಂಪುಟ ಸಚಿವ ಆಗಿ ಆಯ್ತು, ಆದ್ರೆ ಅವರು ಕಣ್ಣಿಟ್ಟಿರೋದು ಕೃಷಿ ಖಾತೆಯ ಮೇಲೆ. ಅವ್ರಿಗೇನಾದ್ರೂ ಕೃಷಿ ಖಾತೆ ಸಿಕ್ಕರೆ ಮಂಡ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಖಂಡಿತ ಸಭಾ, ಮಂಡ್ಯ ರಾಜಕಾರಣವೇ ಅಷ್ಟೇ. ಜಿದ್ದಿನ ರಾಜಕಾರಣಕ್ಕೆ ಹೆಸರುವಾಸಿ ಅಂತಂದ್ರೆ ಅದು ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಬಹುದೊಡ್ಡ ಅಂತರದಿಂದ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಪುಟ ದರ್ಜೆಯ ಕೇಂದ್ರ ಸಚಿವರಾಗಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ನಾಯಕರಿಗೆ ಬಹಳಷ್ಟು ಇರುಸು ಮರುಸು ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ಈಗಾಗಲೇ ಏನು JDS ಮುಗ್ದೇ ಹೋಯ್ತು ಅನ್ನುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದು ಬೀಗಿದ್ದಾರೆ. ಮೋದಿ ಅವರ ಸರ್ಕಾರದಲ್ಲಿ ಅಂದ್ರೆ ಮೂರನೇ ಸರ್ಕಾರದಲ್ಲಿ ಇದೀಗ ಮತ್ತೆ ಕೇಂದ್ರ ಸಚಿವರಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರೇ ನೇರವಾಗಿ ಹೇಳಿದ್ದಾರೆ, ನನಗೆ ಕೃಷಿ ಖಾತೆ ಏನಾದರೂ ಸಿಕ್ಕಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ, ರೈತರ ಪರವಾಗಿ ಕೆಲಸವನ್ನ ಮಾಡಬಹುದು ಎಂಬ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಎಲ್ಲ ಒಂದು ಕಡೆ ಮಂಡ್ಯದ ಅಂದ್ರೆ ಅವರ ಕುಮಾರಸ್ವಾಮಿ ಅವರ ಬದ್ಧ ವೈರಿಯಾದಂತಹ ಚಲುವರಾಯಸ್ವಾಮಿ ಅವರಿಗೆ ಒಂದು ರೀತಿ ಇರಿಸು ಮುರುಸು ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ರಾಜ್ಯ ಸರ್ಕಾರದಲ್ಲಿ ಅವರು ಕೃಷಿ ಸಚಿವರಾಗಿದ್ದಾರೆ. ಏನಾದ್ರೂ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾದ್ರೆ ಖಂಡಿತವಾಗಿಯೂ ಕೂಡ ಅವರೊಂದಿಗೆ ಒಂದಷ್ಟು ಇರುಸು ಮುರುಸು ಎದುರಾಗಬಹುದು. ಯಾಕೆಂದ್ರೆ ಬಹಳಷ್ಟು ಸವಾಲನ್ನ ರಾಜಕೀಯದಲ್ಲಿ ಹಾಕೊಂಡು ಬಂದಂತಹ ಇಬ್ಬರು ಉಭಯ ನಾಯಕರು ಹಾವು ಮುಂಗೂಸಿಯಂತೆ ಇದೀಗ ಕಿತ್ತಾಡ್ತಾ ಇದ್ದಾರೆ. ಇದು ಮುಂದೆ ಎಲ್ಲ ಒಂದು ಕಡೆ ಈ ಒಂದು ಕಿತ್ತಾಟವು ಕೂಡ ಮತ್ತೆ ಮುಂದುವರಿಯುತ್ತೆ. ಅಲ್ಲದೆ ಏನಾದರೂ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳಾಗಿರ್ಬೋದು, ಅನುದಾನಗಳ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅವರು ಕುಮಾರಸ್ವಾಮಿ ಅವರ ಮುಂದೆ ನಿಲ್ಲಬೇಕಾದಂತಹ ಪರಿಸ್ಥಿತಿ ಚಲುವರಾಯಸ್ವಾಮಿಗೆ ಬಂದಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಮತ್ತೊಂದಷ್ಟು ಚರ್ಚೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಯ್ತಾ ಇದೆ. ಅಂದ್ರೆ ಏನಾದರೂ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಕೃಷಿ ಸಚಿವರಾದ್ರೆ ಚಲುವರಾಯಸ್ವಾಮಿ ಅವರು ಕೃಷಿ ಖಾತೆಯನ್ನ ಬದಲಾವಣೆ ಮಾಡಿಸ್ಕೊಳ್ಬಹುದು, ಅಂದ್ರೆ ಸಿಎಂ ಗಮನಕ್ಕೆ ತಂದು ಖಾತೆಯನ್ನ ಬದಲಾವಣೆ ಮಾಡ್ಕೊಳ್ಬಹುದು ಎಂಬ ಚರ್ಚೆಯೂ ಕೂಡ ಆಗ್ತಾ ಇದೆ. ಏನಾದರೂ ಅವರು ಕೃಷಿ ಖಾತೆಯಲ್ಲೇ ಚಲುವರಾಯಸ್ವಾಮಿ ಅವರು ಮುಂದುವರೆದ್ರೆ, HD ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಲಭಿಸಿದ್ರೆ ಖಂಡಿತವಾಗಿಯೂ ಕೂಡ ಬಹಳಷ್ಟು ಒಂದು ಜಿದ್ದಿಗೆ ಕೂಡ ಕಾರಣ ಆಗುತ್ತೆ. ಚಲುವರಾಯಸ್ವಾಮಿಗೆ ಇರುಸು ಮುರುಸು ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಮಂಡ್ಯದ ಸಂಸದರಾಗಿರುವ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಜಿಲ್ಲಾ ಮಟ್ಟದ ಸಭೆಗಳನ್ನ ಕೂಡ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರ ದಿನಾಂಕವನ್ನ ನಿಗದಿಪಡಿಸಿಕೊಂಡು ಬಳಿಕ ಅವರು ಸಭೆಯನ್ನ ಆಯೋಜನೆ ಮಾಡಬೇಕಾಗ್ತದೆ. ಅಂತಹ ಒಂದು ಪರಿಸ್ಥಿತಿ ಇದೀಗ ಚಲುವರಾಯಸ್ವಾಮಿ ಅವರಿಗೆ ಎದುರಾಗಿರುವಂಥದ್ದು. ಈ ಒಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದೀಗ ಸದ್ಯ ಚಲುವರಾಯಸ್ವಾಮಿ ಅವರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಭಾ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.